ಎಲ್ಲರೂ ಕುಮಾರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಶ್ರುತಿ ಅವರ ಹೆಣ್ಣು ಬೇಬಿ ಸ್ತ್ರೀ 25 ನವೆಂಬರ್ 2023 11:27 ಗದಗ, ಅಶ್ವಿನಿ ನಕ್ಷತ್ರ 4ನೇ ಪಾದ, ಮೇಷ ರಾಶಿ, ಮಕರ ಲಗ್ನ. ನನಗೆಲ್ಲೋ ಮಿಸ್ ಆಗಿದೆ, ಇದನ್ನು ಸಾರಿ, ಕ್ಷಮಿಸ್ಬೇಕು. ಅಶ್ವಿನಿ ಅವ್ರ ತಂದೆಯವರು, ನಾಯಕವರೇ. ಅಶ್ವಿನಿಯ ನಕ್ಷತ್ರ 1 ಮತ್ತು 2ನೇ ಪಾದ, ಗಂಡ ಮೂಲ ನಕ್ಷತ್ರ, 3, 4 ಅಲ್ಲ. ಸೊ ಇಲ್ಲಿ ಮೂಲ ನಕ್ಷತ್ರದಿಂದ ತಪ್ಪಿಸ್ಕೊಂತ ಮಗು ಒಳ್ಳೆಯದು. ಹೆಣ್ಮಕ್ಳಿಗೆ ಮೂಲ ನಕ್ಷತ್ರ ಹುಟ್ಟಬಾರ್ದು. ನೋಡಿ, ವರಿಯಾನ ಯೋಗದಲ್ಲಿ ಹುಟ್ಟಿದ್ದಾರೆ. ವರಿಯಾನ ಯೋಗದಲ್ಲಿ, ಮಧ್ಯಮ ಯೋಗ ಅಂತ ಕರಿತೀವಿ. ನೋ ಪ್ರಾಬ್ಲಮ್, ದೋಷ ಏನು ಬರಲ್ಲ. ಬನ್ನಿ, ಜಾತಕದ ವಿಶ್ಲೇಷಣೆ ಮಾಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ನಾನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀನಿ. ಇದನ್ನು ನಾನು ಯೌವನಾವಸ್ಥೆ ಅಂತ ಕರಿತೀನಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಒಳ್ಳೆ ಫಲವನ್ನು ಕೊಡುತ್ತೆ, ಅದರಲ್ಲಿ ನಿಸ್ಸಂದೇಹ ಬೇಡ. ಆದರೆ ಉಚ್ಚ ಮತ್ತು ನೀಚ ಹಾಗೂ ರಾಹು ಕೇತುಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ, ಹಾಗೂ ಅಸ್ತಂಗತ ಗ್ರಹಕ್ಕೂ ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ, 2 ಗಣೇಶ, ಕ್ಷಮಿಸ್ಬೇಕು, 11 ಲಾಭೇಶ, ಕ್ಷಮಿಸ್ಬೇಕು, ಇಲ್ಲಿ ನಾನು ತಪ್ಪು ಮಾಡಿದೆ. 1, 4, 7, 10 ಕೇಂದ್ರ. ಅದೇ ರೀತಿ 2, 11, 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ. ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3, 50-50. 3, 50-50. ಬನ್ನಿ, ಹಾಗಾದರೆ ನೋಡಿ, ಮಕರ ಲಗ್ನದ ಯೋಗಕಾರಕ ಗ್ರಹ ಶುಕ್ರ ಅತಿ ದೊಡ್ಡ ಯೋಗಕಾರಕ, ಶನಿ ಅತಿ ದೊಡ್ಡ ಯೋಗಕಾರಕ, ಬುಧ ಅತಿ ದೊಡ್ಡ ಯೋಗಕಾರಕ, ಕುಜ ಅತಿ ದೊಡ್ಡ ಯೋಗಕಾರಕ. ರಾಹು ಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಸೂರ್ಯ ಹಾಗೂ ಗುರು. ಈ 3 ಗ್ರಹಗಳು ಬಹಳ ಕೆಟ್ಟದ್ದು. ನೋಡಿ, ಶ್ರುತಿಯವರೇ ಹೇಳೋ ಜಾತಕನ ದಯವಿಟ್ಟು ತಪ್ಪಾಗಿ ತಿಳ್ಕೊಬಾರ್ದು. ಇರೋ ಸತ್ಯನ ಹೇಳ್ತೀನಿ, ಅದನ್ನು ಬಿಟ್ಟು ನಾನು ಬೇರೆ ಏನು ಹೇಳೋದಿಲ್ಲ. ನೀವು ಅದನ್ನು ಸರಿ ಮಾಡಿಕೊಳ್ಳೋ ಜವಾಬ್ದಾರಿ ನಿಮಗೆ ಬಿಟ್ಟು ವಿಚಾರ. ವಕ್ರಿಯ ನೋಡಿ, ಇದು ವಕ್ರಿಯ ಮಾರ್ಕ್ ಇದೆಯಲ್ಲ, ಇದು ವಕ್ರಿಯ ಅಂತ ಕರೀತೀವಿ. ಅಸ್ತಂಗತ, ನೀಚ ಗ್ರಹ, ಉಚ್ಚ ಗ್ರಹ ಯಾವುದೂ ಇಲ್ಲ ಇಲ್ಲಿ. ಸ್ವಲ್ಪ ಜಾತಕ ಕೆಟ್ಟಿದೆ. ನೀವು ಎಷ್ಟು ಬೇಗ ಆಗುತ್ತೋ
ಅಷ್ಟು ಬೇಗ ನೀವು ಶಾಂತಿ ಮಾಡ್ಕೊಳ್ಳೋದು ಉತ್ತಮ. ಇಲ್ಲ ಅಂದರೆ ತಂದೆಗೂ ಒಳ್ಳೆಯದಲ್ಲ, ತಾಯಿಗೂ ಒಳ್ಳೆಯದಲ್ಲ. ಜಾತಕದ ಪ್ರಕಾರ ಇರೋ ಸತ್ಯನೇ ಹೇಳ್ತೀನಿ ನಾನು, ಬೇರೆ ಏನು ಹೇಳೋದಿಲ್ಲ. ಹೌದು, ಫ್ಯಾಕ್ಟ್ ಇದು. ತಂದೆಗೂ ಒಳ್ಳೆಯದಲ್ಲ, ತಾಯಿಗೂ ಒಳ್ಳೆಯದಲ್ಲ. ಇಬ್ಬರೂ ಸಂಕಷ್ಟಕ್ಕೆ ಬೀಳ್ತೀರ ನೀವು. ಇದರಲ್ಲಿ ಯಾವುದೇ ಅಸತ್ಯ ಇಲ್ಲ. ಸತ್ಯವಾದ ಮಾತು ಯಾವಾಗ ಹೇಗೆ ಏನು ಹೇಳೋಕ್ಕಾಗೋದಿಲ್ಲ. ಆದರೆ ತೊಂದರೆಗೀಡ ಗುರು ಮಾಡ್ಕೊತೀರ 100%. ಅದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, 1ನೇ ಭಾವದ ಸ್ವಾಮಿ 2ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇಲ್ಲಿ 1 ಮತ್ತು 2ನೇ ಭಾವದ ಫಲವನ್ನು ಅನುಭವಿಸ್ತೀರಿ ಇಲ್ಲಿ. ಹೌದು ನೋಡಿ, ಮಗು ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ ಮಗುದು. ಹೌದು, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತಾಳೆ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತಾಳೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾಳೆ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಕೆಪಬಲ್ ಇರ್ತಾಳೆ, ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತಾಳೆ, ಒಳ್ಳೆ ಇಮೇಜನ್ನು ಬೆಳೆಸ್ಕೊತಾಳೆ, ಬುದ್ಧಿವಂತಿಕೆಯ ನಡೆಯೋದಲ್ದೇ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತಾಳೆ, ಒಳ್ಳೆ ಜವಾಬ್ದಾರಿತವಾಗಿ ನಡ್ಕೋತಾಳೆ. ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಬಹಳ ಜವಾಬ್ದಾರಿತವಾಗಿ ತಗೋತಾಳೆ. ನೋಡಿ, ವ್ಯವಹಾರ, ಇವಳು ಮಾಡುವಂಥ ವ್ಯವಹಾರ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಹಳ ಸುಗಮವಾಗಿ ವ್ಯವಹಾರ ನಡೆಯುತ್ತೆ. ಒಳ್ಳೆಯ ಬಿಹೇವಿಯರನ್ನು ನಂಬಿರ್ತಾಳೆ. ನಿಮ್ಮ ಹ್ಯಾಬಿಟ್ಸು ಎಲ್ಲರಿಗೂ ಇಷ್ಟ ಆಗುವುದಲ್ಲದೆ ದುಡ್ಡಿನ ಒಳಹರಿವು ಮತ್ತು ಹೊರಹರಿವಿಗೆ ಏನೂ ಕಡಿಮೆ ಇಲ್ಲ. ಸಂಬಂಧಿಗಳ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಇಟ್ಟುಕೊಳ್ಳೋದಲ್ಲದೆ ಹೊಂದಾಣಿಕೆಯ ಬದುಕನ್ನು ಬದುಕ್ತಾಳೆ. ಮುಂದೆ ಹಣವನ್ನು ಸೇವ್ ಮಾಡ್ತಾಳೆ. ಊಟದಲ್ಲಿ ಸ್ವಚ್ಛಂದವನ್ನು ನಡೀತಾಳೆ. ಮಾತು ಕಡಿಮೆ, ಮಾತಿನಲ್ಲಿ ವಚನತ್ವ ಇರುತ್ತೆ. ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತಾಳೆ. ಇನಿಸಿಲಿ ಅಭ್ಯಾಸ ಬಹಳ ಚೆನ್ನಾಗಿ ಮಾಡ್ಕೊತಾಳೆ. ಸಂಸ್ಕಾರ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಗೆ ಬಹಳ ಬೆಲೆ ಕೊಡ್ತಾಳೆ. ಇದು 1 ಮತ್ತು 2ನೇ ಭಾವದ ಫಲ. ಬನ್ನಿ, ಹಾಗಾದರೆ 3ನೇ ಭಾವದ ಫಲ ಏನು? ರಾಹು ಒಳ್ಳೆಯದ ಮಾಡ್ತಾನೆ ಇಲ್ಲಿ 3ನೇ ಭಾವದಲ್ಲಿ. ಹೌದಾ? ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧವನ್ನು ಹೊಂದುವುದಲ್ಲದೆ ಬಹಳ ಪರಾಕ್ರಮಿಯಾಗಿರ್ತಾಳೆ. ಆಟಗಳಲ್ಲಿ ರುಚಿ ತೋರಿಸ್ತಾಳೆ. ಬಾಡಿಯಲ್ಲಿ ಎಕ್ಸ್ಟ್ರಾರ್ಡಿನರಿ ಸ್ಟ್ರೆಂತ್ ಇರುತ್ತೆ. ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ. ಹಾರ್ಡ್ ವರ್ಕರ್ ಇರ್ತಾಳೆ. ಕಾಂಪಿಟೇಟಿವ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತಾಳೆ. ಬರವಣಿಗೆ ಹಾಗೂ ಸಾಹಿತ್ಯ, ಕಲೆ, ಡ್ಯಾನ್ಸು, ಡ್ರಾಮಾ ಇದರಲ್ಲಿ ಆಸಕ್ತಿಯನ್ನು ತೋರಿಸುವುದಲ್ಲದೆ ಮಾತಿನಲ್ಲಿ ಚುರುಕುತನ ಹಾಗೂ ಚಾಣಾಕ್ಷತನ ಇರುತ್ತೆ. ಒಳ್ಳೆ ಟ್ಯಾಲೆಂಟನ್ನು ಹೊಂದಿರ್ತಾಳೆ. ಪ್ರಯತ್ನಶೀಲನಾಗಿರ್ತಾಳೆ. ಯಾವುದೇ ಒಂದು ವಿಷಯಕ್ಕೆ ಬೆನ್ನತ್ತಿದ್ರೆ ಅದು ಮುಗಿಯುವವರೆಗೂ ಬಿಡುವುದಿಲ್ಲ. ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾಳೆ. ತಿರುಗಾಟದಲ್ಲಿ ಬಹಳ ಲಾಭ ಪಡಿತಾಳೆ. ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಆಗಲಿ ಅದನ್ನು ಕಣ್ಣು ಮುಚ್ಚಿ ಪಾಸ್ ಆಗುವುದಲ್ಲದೆ ವಿಪರೀತ ಧೈರ್ಯಶಾಲಿಯಾಗಿರ್ತಾಳೆ. ಒಳ್ಳೆ ಡೇರಿಂಗ್ ಆಗಿರ್ತಾಳೆ. ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲಿಂಗ್ ಯು. ಹೌದು, ಯಾಕಂದರೆ ಗುರು 12ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ವಿರೋಧಿ, ಹೇಳೋದನ್ನು ಕೇಳಿ, ವಿರೋಧಿ. ಹೌದಾ? ನೋಡಿ, 7ನೇ ಮನೆ ಸ್ವಾಮಿನು 4ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಇವನು ವಿರೋಧಿ. ಬಟ್ 7ನೇ ಭಾವದ ಫಲ ಕೊಡ್ಬೋದು ಇವನು, ಇಲ್ಲ ಅಂತಲ್ಲ. ಒಳ್ಳೆ ಮದುವೆ, ಒಳ್ಳೆ ಗಂಡ ಸಿಗ್ಬೋದು. ಬಟ್ ಗುರು ಜೊತೆಗೆ ಅಲ್ಲ. ಗಜಕೇಸರಿ ಯೋಗ ಅಂತ ಯಾರಾದರೂ ಹೇಳಿಬಿಡಿ, ನಕ್ಬಿಡಿ. ಗಜಕೇಸರಿ ಯೋಗ ಆಗುವುದು ಮೀನ ಲಗ್ನ, ಮೇಷ ಲಗ್ನ, ಕರ್ಕ ಲಗ್ನ, ವೃಶ್ಚಿಕ ಲಗ್ನಕ್ಕೆ ಮಾತ್ರ. ಮಕರ ಲಗ್ನಕ್ಕೆ ಯಾವುದೇ ಕಾರಣಕ್ಕೂ ಗಜಕೇಸರಿ ಯೋಗ ಆಗುವುದಿಲ್ಲ. ಕಾರಣ ಗುರು 12ನೇ ಭಾವದ ಸ್ವಾಮಿ. ಕಾರಣ ಮಕರಕ್ಕೆ ಚಂದ್ರ ವಿರೋಧಿ. ಚಂದ್ರನ ವಿರೋಧಿ ಶನಿ, ವಿರೋಧಿ ಚಂದ್ರ. ನೋಡಿ, ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲ್ಲಿಂಗ್ ಯು. ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲ್ಲಿಂಗ್ ಯು. ನೋಡಿ, ಚಂದ್ರ ಮತ್ತು ಗುರು ನೋಡಿ ಇಲ್ಲಿ 4ನೇ ಭಾವದ ಎಲ್ಲಾ ಫಲವನ್ನು ಕೆಡಿಸ್ತಾಳೆ. ಬಹಳ ಸಂಕಷ್ಟಕ್ಕೀಡಾಗ್ತಾಳೆ ಮಗು. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ತಾಯಿಯ ಆರೋಗ್ಯ ಏರಾಪೇರಿ ಆಗುತ್ತೆ. ತಾಯಿ ನೆಮ್ಮದಿ ಕಳ್ಕೊತಾಳೆ. ಬೇಜವಾಬ್ದಾರಿತನದಿಂದ ನಡ್ಕೋತಾಳೆ. ನೋಡಿ, ಸಂಸ್ಕಾರವನ್ನು ಬಿಟ್ಟು ನಡೆಯುವ ಎಲ್ಲ ಚಾನ್ಸಸ್ಸು ಇದೆ. ನೆಮ್ಮದಿಯ ಬದುಕನ್ನು ಬದುಕೋದಿಲ್ಲ. ಮನೆಯವರಿಗೂ ನೆಮ್ಮದಿ ಕೊಡುವುದಿಲ್ಲ. ಸುಖಮಯ ಜೀವನ ತಾನೂ ಸುಖವಾಗಿರೋದಿಲ್ಲ. ಬೇರೆಯವ್ರಿಗೂ ಸುಖಮಯ ಜೀವನ ಮಾಡಕೊಡಲ್ಲ.
ಒಳ್ಳೆ ಪ್ರಾಪರ್ಟಿ ಇದ್ರೂ ಆ ಪ್ರಾಪರ್ಟಿನ ಪ್ಲೆಜ್ಜೋ ಇಲ್ಲ ಮಾರ್ಕೋತಾಳೆ. ಅದು ಅಲ್ಲದೆ ಹೊಂದಾಣಿಕೆಯ ಬದುಕು ಇವಳಿಂದ ಅಸಾಧ್ಯವಾಗಿದ್ದು. ಹೌದು, ಅದು ಅಲ್ಲದೆ ಕಂಫರ್ಟಬಲ್ ಆಗಿ ಮೂವ್ ಆಗುವುದಿಲ್ಲ. ಮನೆಯ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ. ಅದು ಅಲ್ಲದೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕಡಿಮೆ ಇರುತ್ತೆ. ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋದಿಲ್ಲ. ಅದು ಅಲ್ಲದೆ ಸಮಾಜದಲ್ಲಿ ಕೆಟ್ಟ ಹೆಸರುಗಳು ಎಲ್ಲ ಲಕ್ಷಣಗಳು ಇದ್ದಾವೆ. ಅದು ಅಲ್ಲದೆ ಹಣ ಆಗಿರ್ಬೋದು, ಆಭರಣ ಆಗಿರ್ಬೋದು, ವೆಹಿಕಲ್ ಇರ್ಬೋದು, ಮನೆ ಇರ್ಬೋದು, ಹೊಲ ಇರ್ಬೋದು, ಅವೆಲ್ಲವನ್ನೂ ಮಾರ್ಕೊಳ್ಳೋದಾಗ್ಲಿ ಅಥವಾ ಪ್ಲೆಜ್ ಇಡೋದಾಗಲಿ ಕೆಲಸ ಆಗುತ್ತೆ. ಯಾಕಂದ್ರೆ ಈ ಮನೆಯ ಸ್ವಾಮಿ ಅಸ್ತಂಗತನಾಗಿದ್ದಾನೆ. ಇಲ್ವೇ ಇಲ್ಲ. ಅಸ್ತಂಗತ ಅಂದ್ರೆ ಏನು? ಡೆಡ್ ಅಂತ ಅರ್ಥ. ಡೆಡ್, ಈಸ್ ನೋ ಮೋರ್ ಅಂತ. ಹಾಗಾಗಿ ಅಲ್ಲಿ ಚಂದ್ರ ಗುರು ವಿಪರೀತ ಆಟ ಆಡ್ತಾರೆ, ವಿಪರೀತ ಸ್ಟ್ರಾಂಗ್ ಆಗ್ತಾರೆ, ವಿಪರೀತ ಕೆಟ್ಟ ದಾರಿಯನ್ನು ಹಿಡಿತಾರೆ. ಹಾಗಾಗಿ ನಿಮ್ಮಲ್ಲಿ ದಯವಿಟ್ಟು ಕಳಕಳಿಯ ವಿನಂತಿ ಏನಪ್ಪಾ ಅಂದ್ರೆ ಇವರಿಬ್ಬರು ಶಾಂತಿ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಎಲ್ಲದಕ್ಕಿಂತ ಬೇಜಾರ ಏನಪ್ಪ ಅಂದ್ರೆ ನೋಡಿ, ಇಲ್ಲಿ ಶುಕ್ರ ನೀಚನಾಗಿದ್ದಾನೆ. ಯಾರಿವನು? 5 ಮತ್ತು 10ನೇ ಭಾವದ ಸ್ವಾಮಿ 9ರಲ್ಲಿ ನೀಚ ಆಗಿದ್ದಾನೆ. ದಿಸ್ ಇಸ್ ಕಾಲ್ಡ್ ಲಂಪಟ ದೋಷ. ಭಾರಿ ಕೆಟ್ಟ ದೋಷ ಇವರಿದು. ನೋಡಿ, 5ನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಸಿಗದೆ ಹೋಗ್ಬೋದು. ಇರೋ ಸತ್ಯ ಹೇಳ್ತಾ ಇದ್ದೀನಿ ನಾನು. ಒಳ್ಳೆ ಎಜುಕೇಶನ್ ಸಿಗದೆ ಹೋಗ್ಬೋದು, ದಾಂಪತ್ಯದಲ್ಲಿ ಬಿರುಕು ಬರ್ಬೋದು, ದಾಂಪತ್ಯ ಸರಿಯಾಗಿ ನಡೆಯದೆ ಹೋಗ್ಬೋದು, ಸೆಕ್ಸುವಲಿ ಬಹಳ ಕಡಿಮೆ ಇಲ್ಲ ವಿಪರೀತ ಆಗ್ಬೋದು. ಮಕ್ಕಳು ಹುಟ್ಟಿದ್ರು ಮಕ್ಕಳಿಂದ ವಿಪರೀತ ಹಿಂಸೆ ಅನುಭವಿಸ್ಬೋದು, ಮಕ್ಕಳಲ್ಲಿ ಮಧ್ಯದಲ್ಲೇ ತೀರಿ ಹೋಗ್ಬೋದು, ಯಾವುದೇ ರೀತಿ ಟ್ಯಾಲೆಂಟನ್ನು ಬೆಳೆಸ್ಕೊಳ್ಳದೆ ಹೋಗ್ಬೋದು, ಕೆಟ್ಟ ಪಾಪ್ಯುಲಾರಿಟಿನ ಬೆಳೆಸ್ಕೋಬೋದು, ಪ್ರೀತಿ ಪ್ರೇಮದಲ್ಲಿ ಮೋಸ ಇವಳು ಮಾಡ್ಬೋದು, ಇಲ್ಲ ಇವಳಿಗೆ ಮೋಸ ಆಗ್ಬೋದು. ಏನೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿಯುತರಾಗಿರುವುದಿಲ್ಲ. ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ. ಕಷ್ಟಗಳಿಂದನೇ ಜೀವನ ಕೂಡಿರುತ್ತೆ. ಸಾಧನೆಗೆ ದಾರಿಯಾಗುವುದಿಲ್ಲ, ಒಳ್ಳೆ ಗುಣಗಳು ಬೆಳೆಯೋದಿಲ್ಲ. ಅದು ಅಲ್ಲದೆ ಪಬ್ಲಿಕ್ ಮ್ಯಾರೇಜ್, ಪಬ್ಲಿಕ್ ಇಮೇಜ್ ಬಹಳ ಕೆಟ್ಟದಾಗಿರುತ್ತೆ. ಹತ್ತನೇ ಭಾವ, ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಇರುವುದಿಲ್ಲ, ನೀವು ಮಾಡುವ ಕೆಲಸ ವಿಧಾನ ಯಾರಿಗೂ ಇಷ್ಟ ಆಗುವುದಿಲ್ಲ, ಕೆಲಸದಲ್ಲಿ ಗೆಲುವನ್ನು ಕಾಣುವುದಿಲ್ಲ, ಕೆಲಸದಲ್ಲಿ ಗಳಿಕೆಯನ್ನೂ ಮಾಡುವುದಿಲ್ಲ. ಮಾನ ಪ್ರತಿಷ್ಠೆ ಹಾಗೂ ಅಂತಸ್ತು ಸ್ಥಾನಮಾನ ಯಾವ ಗಳಿಕೆನೂ ಆಗುವುದಿಲ್ಲ. ಇದು ಬಹಳ ಕೆಟ್ಟ ದೋಷ. ಇದು ನೋಡಿ, ನಾನು ಹೇಳೋದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಅವ್ನು ಪಡ್ಕೋಬಹುದು. ನೀವು ಹೆಂಗೆ ಅಂತಂದ್ರೆ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಹೆಂಗೆ ಪಡ್ಕೋಬೇಕು ಅನ್ನೋದನ್ನ ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಅಂತ ನೀವು ತಿಳ್ಕೊಟ್ರೆ ತಪ್ಪು. ಯಾಕಂದ್ರೆ ಅಲ್ಲಿ ನೀಚ ಶುಕ್ರ ಇದ್ದಾನೆ. ಗುರುವಿನ ಆಶೀರ್ವಾದ ಇರುವುದಿಲ್ಲ. ಧರ್ಮ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ತಂದೆಯ ವಿರೋಧಿ ಆಗ್ಬೋದು, ತಂದೆಯ ವಿರುದ್ಧ ನಿಲ್ಬೋದು, ತಂದೆಯ ಜೀವಕ್ಕೆ ಅಪಾಯ ಆಗ್ಬೋದು, ಇಲ್ಲ ತಂದೆಯಗೂ ನಿಮಗೂ ವಿಪರೀತ ಮನಸ್ತಾಪ ಆಗ್ಬೋದು. ಯಾವುದೇ ಭಾಗ್ಯವನ್ನು ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ, ತಂದೆಯ ಜೊತೆಗೆ ನಿಕಟ ಸಂಬಂಧ ಹೊಂದೋದಿಲ್ಲ, ಸಾಧನೆಗೆ ದಾರಿ ಆಗೋದಿಲ್ಲ, ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ, ಗೆಲುವು ನಿಮ್ದು ಆಗಕ್ಕೆ ಸಾಧ್ಯ ಇಲ್ಲ, ಸಂಬಂಧಿಗಳ ಜೊತೆಗೆ ಬಹಳ ಕೆಟ್ಟದಾಗಿ ನಡ್ಕೋತೀರಿ, ದೇವರ ಆಶೀರ್ವಾದ ಬಹಳ ಬೇಗ ಸಿಗೋದಿಲ್ಲ, ಲಕ್ ಅನ್ನೋದು ಬಹಳ ಕಷ್ಟ, ಪುಣ್ಯದ ಕೆಲಸಕ್ಕಿಂತ ಪಾಪದ ಕೆಲಸವೇ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಕಳ್ಕೋತೀರಿ. ಇದು 9ನೇ ಭಾವದ ಫಲ. ಆದರೂ ಒಂದು ಮಜಾ ಹೇಳ್ತೀನಿ ಕೇಳಿ. ಇವನು 1 ಮತ್ತು 2ನೇ ಭಾವದ ಸ್ವಾಮಿ, ಕರೆಕ್ಟಾ? ನೋಡಿ, ಇವನು ಬಿಡಿ, ಅವನು ತಟಸ್ಥ ಆಗ್ತಾನೆ 11ನೇ ಮನೆಯಲ್ಲಿ. ಇವನು 9ನೇ ಭಾವದ ಸ್ವಾಮಿ, ಇವನು 4 ಮತ್ತು 11ನೇ ಮನೆ ಸ್ವಾಮಿ. 5ನೇ ಮನೆ ಹಾಳಾಯಿತು, 10ನೇ ಮನೆ ಹಾಳಾಯಿತು.
ನಾ ಹೇಳೋದನ್ನು ಅರ್ಥ ಮಾಡ್ಕೊಂಡ್ರ? ನೋಡಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈ ಪೋರ್ಷನ್ ಏನಿದೆಯಲ್ಲ, ಇವು ಮಸ್ಟ್ ಅಂಡ್ ಶುಡ್ ಶಾಂತಿ ಆಗಬೇಕು. ಚಂದ್ರ, ಗುರು, ಶುಕ್ರ ಮತ್ತು ಕೇತು ಮಸ್ಟ್ ಅಂಡ್ ಶುಡ್. ಇಲ್ಲ, ಮಗು ಬಹಳ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ. ಹೌದು, ನೋಡಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇವನು 9ನೇ ಭಾವದ ಸ್ವಾಮಿ ಪ್ಲಸ್ 11ನೇ ಮನೆಯಲ್ಲಿ ಕೂತಿದ್ದಾನೆ. 11ನೇ ಮನೆ ಸ್ವಾಮಿ 11ನೇ ಮನೆಯಲ್ಲಿದ್ದಾನೆ ಪ್ಲಸ್ ಅವನು 4ನೇ ಭಾವದ ಫಲ. ಇಲ್ಲಿ 7 ಕ್ಯಾರೆಟ್ ನೀವು ಹವಳ ಹಾಕ್ಲಿಲ್ಲ ಅಂದ್ರೆ ವೇಸ್ಟ್. ಕ್ಯಾರೆಟ್ ನೀವು ಹವಳ ಹಾಕ್ಲಿಲ್ಲ ಅಂದ್ರೆ ವೇಸ್ಟ್, ಬಹಳ ತೊಂದರೆಗಳಾಗ್ತದೆ. ಹವಳ ಹಾಕಿದ್ರಿ 4 ಮತ್ತು 11ನೇ ಭಾವದ ಫಲ, ಇಲ್ಲ ಅಂದ್ರೆ ಇಲ್ಲ. ಪ್ಲಸ್ ಇಲ್ಲಿ ನಾನು ಹೇಳ್ತೀನಿ, ಮೊದಲು ಇದನ್ನ ನೋಡ್ಕೊಳ್ಳಿ. ನೀವು ನೋಡಿ, ನಾನು ಅದನ್ನೂ ಹೇಳ್ತಾ ಇದ್ದೀನಿ. ಇಲ್ಲಿ 9ನೇ ಭಾವದ ಫಲ ಪಡಿಬೇಕಂದ್ರೆ ಇವರಿಬ್ರು ಶಾಂತಿ ಆಗ್ಬೇಕು. ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು? ಶುಕ್ರ ಮತ್ತು ಕೇತು ಶಾಂತಿ ಆದ್ರೆ 9ನೇ ಭಾವದ ಫಲ. 9ನೇ ಭಾವದ ಫಲ ಯಾರಿಗಿಲ್ಲೋ ಅವರು ಅಲ್ಪ ಆಯು, ಮನೆಯಿಂದ ದೂರ, ದಾರಿ ತಪ್ಪುದು, ಕ್ಯಾರೆಕ್ಟರ್ಲೆಸ್ ಆಗ್ತಾರೆ. ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಲಂಪಟ ದೋಷದ ಬಗ್ಗೆ ಕೊನೆಗೆ ಮಾತಾಡ್ತೀನಿ ನಿಮಗೆ. 9ನೇ ಭಾವ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನ ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನ ಪಡ್ಕೋತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿರ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಗಳಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಪಡಿತೀರಿ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡ್ಬರ್ತೀರಿ. ಯಾವಾಗ ಸೂರ್ಯ ಮತ್ತು ಕೇತು ಇಬ್ಬರು ಶಾಂತಿ ಆದಾಗ. ಸೂರ್ಯ ಮತ್ತು ಕೇತು ಶಾಂತಿ ಆದಾಗ ಶುಕ್ರ ಮತ್ತು ಕೇತು ಶಾಂತಿ ಆದಾಗ, 9ನೇ ಭಾವದಲ್ಲಿರುವಂತಹ ಗ್ರಹಗಳು ಶಾಂತಿ ಆದಾಗ ಮಾತ್ರ ಇದು 9ನೇ ಭಾವದ ಫಲ. ಹೌದಾ? 7 ಕ್ಯಾರೆಟ್ ಹವಳ ಹಾಕಿದ್ರೆ 4ನೇ ಭಾವದ ಫಲ. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ತಾಯಿ ಜೊತೆಗೆ ವ್ಯಾಮೋಹ ಇರುತ್ತೆ, ಬಹಳ ಜವಾಬ್ದಾರಿಯಿಂದ ನಡ್ಕೋತೀರಿ, ಜವಾಬ್ದಾರಿಯಿಂದ ಎಲ್ಲಾ ರೆಸ್ಪಾನ್ಸಿಬಲ್ ಅನ್ನು ತಮ್ಮ ಹೆಗಲ ಮೇಲೆ ಹಾಕೊಳ್ಳೋದಲ್ದೇನೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸೋದಲ್ದೇನೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಯಾವುದೇ ಕಾರಣಕ್ಕೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ, ಹೊಂದಾಣಿಕೆಯ ಬದುಕನ್ನು ಬದುಕುವುದಲ್ಲದೆ ಮನೆಯ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ಒಯ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಮಾಡ್ಕೋತೀರಿ, ಮನೆಗೆ ಬಂದವರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ನೋಡ್ಕೊಳ್ಳೋದಲ್ದೇನೆ ವೆಹಿಕಲ್ಲು, ಆಭರಣ ಎಲ್ಲವನ್ನೂ ಖರೀದಿ ಮಾಡೋದಲ್ದೇನೆ ಒಳ್ಳೆ ಪ್ರಾಪರ್ಟಿ, ಮನೆ ಹಾಗೂ ಶಾಪು, ಹಿಂಗೆ ಹೊಲವನ್ನು ಖರೀದಿ ಮಾಡ್ಕೋತೀರಿ. ಯಾವಾಗ ಹವಳ ಹಾಕಿ ಇವ್ರನ್ನ ಶಾಂತಿ ಮಾಡಿದಾಗ, ಇವ್ರಿಗೆ ಮನೆಯಲ್ಲಿ ಶಾಂತಿ ಆಗಬೇಕು, ಹವಳ ಹಾಕಬೇಕು. ಅದೇ ರೀತಿ 11ನೇ ಭಾವದ ಫಲ, ದಟ್ ಈಸ್ ಅಲ್ಟಿಮೇಟ್ ಎಕ್ಸ್ಟ್ರಾಆರ್ಡಿನರಿ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರೋದಲ್ದೇ ಕಸಿನ್ ಜೊತೆಗೂ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭವನ್ನು ಪಡಿತೀರಿ, ಆಶೆ ಆಕಾಂಕ್ಷೆಗಳನ್ನು ನೀವು ಎಲ್ಲವನ್ನೂ ಈಡೇರಿಸ್ಕೋತೀರಿ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ, ಹಂತ ಹಂತವಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ, ದುಡ್ಡು ಆಭರಣ ವೆಹಿಕಲ್ ಎಲ್ಲವನ್ನೂ ಖರೀದಿ ಮಾಡೋದಲ್ದೇ ಹಣವನ್ನು ನೀವು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತೀರಿ, ಎಲ್ಲದಕ್ಕಿಂತ ಒಳ್ಳೆ ಗೆಳೆಯರನ್ನು ಹೊಂದಿರ್ತೀರಿ, ಮಿತ್ರರನ್ನು ಹೊಂದಿರ್ತೀರಿ. ನೋಡಿ, ಇವು ಮೂರು ಯಾವಾಗ ಸಾಧ್ಯ ಅಂದ್ರೆ ಶುಕ್ರ ಮತ್ತು ಕೇತು ಶಾಂತಿಯಾಗಿ ಚಂದ್ರ ಮತ್ತು ಗುರು ಶಾಂತಿ ಆದ್ಮೇಲೆ 7 ಕ್ಯಾರೆಟ್ ಮಗುಗೆ ಹವಳ ಹಾಕಿದ್ರೆ ಮಾತ್ರ. ಇಲ್ಲ ಅಂದ್ರೆ ಇವಿಲ್ಲ.
ಇದು ಸತ್ಯ, ಕಟ್ಟಿಟ್ಟ ಬುತ್ತಿ. ನೋಡಿ, ಶನಿ ನೋಡ್ತಾ ಇದ್ದಾನೆ 3ನೇ ಮನಿನ, ಅದಾದಮೇಲೆ ನಿಮ್ಮ 8ನೇ ಮನಿ ನೋಡ್ತಾನೆ, ಅದಾದ ಮೇಲೆ ನಿಮ್ಮ 11ನೇ ಭಾವ ನೋಡ್ತಾನೆ. ನೋಡಿರಿ, 2ರಲ್ಲಿ ಒಳ್ಳೆಯ ವ್ಯವಹಾರ ವ್ಯಕ್ತಿತ್ವ, 4ರಲ್ಲಿ ಆಗೋ ಎಲ್ಲ ದುಷ್ಪರಿಣಾಮಗೂ ನಿವಾರಣೆ, ಅಷ್ಟಮದಲ್ಲಿ ಶತ್ರುನಾಶ, ಅದೂ ಅಲ್ಲದೆ 11ರಲ್ಲಿ ಒಳ್ಳೆಯ ಲಾಭ. ನೋಡಿ, ಕುಜ ನಿಮ್ಮ 2ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 5ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 6ನೇ ಭಾವ ನೋಡ್ತಾನೆ. ಹೌದಾ? 5ರಲ್ಲಿ ಒಳ್ಳೆ ವಿದ್ಯೆ ಸಿಗುತ್ತೆ, ಇಂಜಿನಿಯರಿಂಗೇ ಮಾಡ್ತಾಳೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 6ರಲ್ಲಿ ಶತ್ರುನಾಶ ಮಾಡ್ತಾಳೆ. ನೋಡಿ, ನಾನು ಹೇಳೋದಿಷ್ಟೇ ಇಲ್ಲ, 7 ಕ್ಯಾರೆಟ್ ಹವಳ ಬೇಕು, ಮೇನ್ ಇಂಪಾರ್ಟೆಂಟು. ಎಲ್ಲದಕ್ಕಿಂತ ನಾಗ ಪ್ರತಿಷ್ಠಾಪನೆ ಆಗಬೇಕು. ಅದೂ ಅಲ್ಲದೆ ಗುರು, ಶುಕ್ರ ಹಾಗೂ ಚಂದ್ರ, ಈ 3 ಗ್ರಹಗಳ ಶಾಂತಿ ಆಗಬೇಕು. ಗುರು ಶುಕ್ರ ಇಬ್ಬರು ಕೆಟ್ಟವರಾಗಿದ್ದರೆ ಅವಳಿಗೆ ಗುರುಬಲ ಸಿಗುವುದಿಲ್ಲ, ಯಾವುದೇ ಕಾರಣಕ್ಕೂ ಗುರುವಿನ ಆಶೀರ್ವಾದ ಸಿಗುವುದಿಲ್ಲ. ಮಗು ಚಿಕ್ಕದಿದೆ, ದಯವಿಟ್ಟು ಶಾಂತಿ ಮಾಡ್ಕೋಬೇಡಿ. ಬನ್ನಿ, ಅವಳ ದಾಂಪತ್ಯ ಹೇಗಿರುತ್ತೆ ಅಂತ ನೋಡೋಣ. ಸ್ವಲ್ಪ ಕಷ್ಟ ಇದೆ ಸರ್, ಸ್ವಲ್ಪ ಕಷ್ಟ ಇದೆ, ಭಾಳ ಕಷ್ಟ ಇದೆ. ದಾಂಪತ್ಯ ಕಷ್ಟ ಇದೆ. ಮದುವೆಗಿಂತ ಮುಂಚೆ ಕುಂಭಯೋಗ ಮಾಡಿ ಮದುವೆ ಮಾಡಿ. ನಾನೇನು ಹೇಳಿದೆ, ಜಾತಕ ಹಂಗೆ ಇದೆ ಅವ್ರದ್ದು. ಬನ್ನಿ ಎಜುಕೇಶನ್ ನೋಡೋಣ, ಏನು ಹೇಳುತ್ತೆ ಎಜುಕೇಶನ್. ಎಜುಕೇಶನ್ 1ನೇ ಮನೆ ಸ್ವಾಮಿ 6ನೇ ಮನೆಯಲ್ಲಿ ಇದ್ದಾನೆ, ಬಟ್ 5ನೇ ಮನೆಯಲ್ಲಿ ಕುಜ ಇದ್ದಾನೆ, 11ರಲ್ಲಿ ಗುರು ಇದ್ದಾನೆ, ಶುಕ್ರ 7ನೇ ಮನೆಯಲ್ಲಿ ಇರೋದ್ರಿಂದ ಇವಳು ಮಾಡೋದು ಇಂಜಿನಿಯರಿಂಗ್, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆಗ ಅದರ ಕೆಲಸದ ವಿಚಾರವಾಗಿ ಏನು? ಏಳನೇ ಮನೆಯಲ್ಲಿ ಗುರು ಇದ್ದಾನೆ, ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಇವಳು ಮೋಸ್ಟ್ ಪ್ರಾಬಲಿ, ಸೂರ್ಯ 8ನೇ ಮನೆಯಲ್ಲಿರೋದ್ರಿಂದ ಸರ್ಕಾರಿ ನೌಕರಿ ಭಾಳ ಚಾನ್ಸ್ ಇದೆ. ಆ್ಯಸ್ ಎ ಲೆಕ್ಚರರ್ ಅಂತ ಭಾಳ ಚಾನ್ಸ್ ಇದೆ. ನೋಡಿ, ಇಂಜಿನಿಯರಿಂಗ್ ಕಾಲೇಜು, ಎನಿ ಡಿಗ್ರಿ ಕಾಲೇಜು ಲೈಕ್ ದ್ಯಾಟ್ ಭಾಳ ಇದೆ. ಸರ್, ಬೇಜಾರಾಗಬೇಡಿ. ದಿಸ್ ಟೈಮ್ ಏನಿದೆಯಲ್ಲ, ಈ ಟೈಮ್ ತಂದೆ ತಾಯಿಗೆ ಮೋಸ್ಟ್ ಡೇಂಜರಸ್ ಟೈಮ್. ತಂದೆ ತಾಯಿಗೆ ಇದನ್ನು ನೆನಪಿಟ್ಕೊಂಬಿಡಿ ನೀವು. ಹೌದು ಸರ್, ಅವಳಿಗೊಬ್ಬಳಿಗೆ ಎಫೆಕ್ಟ್ ಇಲ್ಲ, ನಾವು ಓಪನ್ ಹೇಳ್ತಾ ಇದ್ದೀನಿ, ನೀವು ಬೈಕೊಂಡ್ರೂ ಚಿಂತೆ ಇಲ್ಲ. ನಾನು ಹೇಳೋದಿಷ್ಟೇ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫಸ್ಟ್ ಬಿಟ್ಟು. ಪ್ಲಸ್ ಅದೂ ಅಲ್ಲದೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗುರು ಶುಕ್ರ ಹಾಗೂ ಚಂದ್ರ ಶಾಂತಿ ಮಾಡಿಕೊಡಿ ದಯವಿಟ್ಟು. 7 ಕ್ಯಾರೆಟ್ ಹವಳವನ್ನು ಹಾಕಲೇಬೇಕು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ಹೌದು, ಆಮೇಲೆ ನಾನು ಲಂಪಟ ದೋಷದ ಬಗ್ಗೆ ಹೇಳಿಲ್ಲ ನಿಮಗೆ, ಇನ್ನೊಂದು ಯೋಗದ ಬಗ್ಗೆ ಹೇಳಿಲ್ಲ. ಬನ್ನಿ ಅದನ್ನು ಮುಗಿಸ್ಬಿಡ್ತೀನಿ, ನನಗೆ ನೆನಪಾರುತ್ತೆ. ನೋಡಿ, ಇದು ಲಂಪಟ ದೋಷ ಅಂತ ಕರಿತೇವೆ ನಾವು. ಇದನ್ನು ಲಂಪಟ ದೋಷ ಅಂತ ಕರಿತೇವೆ. ಈ ಲಂಪಟ ದೋಷದಲ್ಲಿ ಏನಾಗುತ್ತೆ, ಒಂದು ಇವಳು ಗಂಡನಿಗೆ ಮೋಸ ಮಾಡ್ತಾಳೆ, ಇಲ್ಲ ಗಂಡನಿಂದ ಇವಳು ಮೋಸ ಹೋಗ್ತಾಳೆ, ಇಲ್ಲ ಇವಳು ಹೊನ್ನನ್ನು ಕಳ್ಕೊತಾಳೆ, ಇಲ್ಲ ಇವಳು ಮಣ್ಣನ್ನು ಕಳ್ಕೊತಾಳೆ, ಇಲ್ಲ ಇವಳು ಕೆಟ್ಟ ಚಟಕ್ಕೆ ಬೀಳ್ತಾಳೆ, ಇಲ್ಲ ಇವರ ತಂದೆ ಅಲ್ಪಾಯು ಆಗ್ತಾಳೆ. ಇಲ್ಲ ತಂದೆಯಿಂದ ದೂರ ಆಗ್ತಾಳೆ. ಇದು ಕಟ್ಟಿಟ್ಟ ಬುತ್ತಿ, ಹೇಳ್ತೀನಿ ಕೇಳಿ. ಇದು ಕಟ್ಟಿಟ್ಟ ಬುತ್ತಿ. ಇದು ಕಟ್ಟಿಟ್ಟ ಬುತ್ತಿ ಲಂಪಟ ಯೋಗದಲ್ಲಿ. ಇಲ್ಲಿ ಬುಧ ಮತ್ತು ಕುಜ ಬುದ್ಧಿ ಸಾಹಸ ಯೋಗ ಬರುತ್ತೆ. ಬುದ್ಧಿ ಸಾಹಸ ಯೋಗ ಒಳ್ಳೆ ಯೋಗ. ಇದು ಹವಳ ಹಾಕಿದ್ರೆ ಈ ಬುದ್ಧಿ ಸಾಹಸ ಯೋಗ ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬರುತ್ತೆ.
ಮರ್ತಿದ್ದೆ ನಾನು. ಬುದ್ಧಿ ಸಾಹಸ ಯೋಗ ಇವರು ಆಲ್ಮೋಸ್ಟ್ ಆಲು BSF, ಫೈರ್ ಡಿಪಾರ್ಟ್ಮೆಂಟು, ಪೊಲೀಸು, ಇಲ್ಲ ನೇವಿ, ಇಲ್ಲ ಆರ್ಮಿ, ಇಲ್ಲ ಬಾರ್ಡರ್ ಸೆಕ್ಯೂರಿಟಿ, ಇಲ್ಲ ಏರ್ಫೋರ್ಸು, ಇಂಥ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಾಗಿ ಇವರು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಬುದ್ಧಿ ಸಾಹಸ ಯೋಗ ವಿಪರೀತ ಬುದ್ಧಿನೂ ಇರುತ್ತೆ, ಅಷ್ಟೇ ಸಾಹಸಮಯ ಇರ್ತಾರೆ, ಅಷ್ಟೇ ಧೈರ್ಯವಂತಿರ್ತಾರೆ, ಅಲ್ಲಿ ಅಷ್ಟೇ ಮುನ್ನುಗ್ಗುವ ಶಕ್ತಿ ಬರುತ್ತೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಹಾಗಲ್ಲ. ಸಂಪತ್ತು ಐಶ್ವರ್ಯ ದಾಂಪತ್ಯ, ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ, ಕಟ್ಟಿಟ್ಟ ಬುದ್ಧಿ, ಈ ಎರಡೂ ಯಾರ ಜಾತಕದಲ್ಲಿ ಆಗ್ತಾವೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ ಹಾಗೂ ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರಕ್ಕೆ ಹೋಗ್ತಾರೆ. ಆದರೆ ಇವನ್ನೆಲ್ಲ ನೀವು ಪಡ್ಕೋಬೇಕಂದ್ರೆ ನಾವು ಓಪನ್ ಆಗಿ ಹೇಳ್ತೀನಿ, ಇವೆಲ್ಲ ಶಾಂತ ಆಗಬೇಕು. ಆಗಲಿಲ್ಲ ಅಂದ್ರೆ ಇಲ್ಲ, ಮರ್ತು ಬಿಡಿ. ನಾನು ಹೇಳಿದ ಜಾತಕ ಯೋಗಗಳೆಲ್ಲವೂ ಸುಳ್ಳೆ ಅಂತ ತಿಳ್ಕೊಂಬಿಡಿ. ಹವಳ ಹಾಕಬೇಕು, ಗುರು ಶುಕ್ರ ಚಂದ್ರ ಶಾಂತಿ ಆಗಬೇಕು, ನಾಗ ಪ್ರತಿಷ್ಠಾಪನೆ ಆಗಬೇಕು. ಸೊ ದಯವಿಟ್ಟು ನಿಮಗೆ ಜಾತಕ ಇಷ್ಟ ಆಗಿದ್ರೆ ನಾವು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.